ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಬಹಳಷ್ಟು ಜನ ಚಾಯ್ಸ್ ಎಂಟ್ರಿ ಯಾವಾಗ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ರಿ. ಈಗ ಚಾಯ್ಸ್ ಎಂಟ್ರಿ ಓಪನ್ ಆಗಿದೆ, ನಿಮಗೂ ಗೊತ್ತಿರಬಹುದು. ಆದರೂ ಕೆಲವೊಮ್ಮೆ ನಿಮಗೆ ಗೊಂದಲಗಳಿರ್ತವೆ. ಆದ ಕಾರಣ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಇದನ್ನು UGCET 2026 ಈ ರೀತಿ ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಮುಖಪುಟದಲ್ಲಿ ನಿಮಗೆ ಈ ರೀತಿ ಇದು ಕಾಣುತ್ತೆ. ಚಾಯ್ಸ್ ಎಂಟ್ರಿ, ಶುಲ್ಕ ಪಾವತಿ ಮತ್ತು ದೃಢೀಕರಣ ಚೀಟಿ ಡೌನ್ಲೋಡ್ ಲಿಂಕ್ ಅಂತ ಓಪನ್ ಕಾಣುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಒಂದು ಬರುತ್ತೆ. ಇಲ್ಲಿ ಲಾಗಿನ್, ವೆರಿಫೈ, OTP, ಫೇಸ್ ವೆರಿಫೈ ಅಂತ 3 ಸ್ಟೇಜ್ ಇರ್ತವೆ. ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ನಲ್ಲಿರುವಂಥ CET ನಂಬರು ಇದನ್ನು ಮಾಡಿಕೊಂಡು ನೀವು ಫೇಸ್ ಕ್ಯಾಮ್ರಾ ಆನ್ ಮಾಡಿ ಫೇಸ್ ಇದನ್ನು ಮಾಡಿ ಸ್ಕ್ಯಾನ್ ಮಾಡಿ ಇದನ್ನು ಮಾಡ್ಬೋದು. ಮತ್ತು OTP ಬರುತ್ತೆ. OTP ಹಾಕಿದರೆ, ಕ್ಯಾಪ್ಚಾ ಹಾಕಿದರೆ ನಿಮ್ಮ ಇದು ಓಪನ್ ಆಗುತ್ತೆ. ಅದರಂತೆ ನಿಮಗೆ ಮೊದಲು ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಗೊತ್ತಾಗ್ತದೆ. ಈ ರೀತಿ 3 ಲಾಗಿನ್ನು, ವೆರಿಫೈ, OTP, ಆಮೇಲೆ ಫೇಸ್ ವೆರಿಫೈ ಇರ್ತದೆ. ಅದೆಲ್ಲ ನೀವು ಮಾಡ್ತೀರಾ. ಆಮೇಲೆ ನಿಮಗೆ ಎಲ್ಲಿದೆ ಚಾಯ್ಸ್ ಎಂಟ್ರಿ ಅಂತ ಹುಡ್ಕೋಕೆ ಹೋಗಬೇಡಿ. ಇಲ್ಲಿ ಏನಿದೆ 6 ಇವು ಕಾಣ್ತವೆ ನಿಮಗೆ ಬಾಕ್ಸಾಗೆ. ಒಂದು ಆಪ್ಷನ್ ಎಂಟ್ರಿ ಅಂತ ಕಾಣುತ್ತೆ, ಇನ್ನೊಂದು ಅಲಾಟ್ಮೆಂಟ್ ಆಫ್ ರಿಸಲ್ಟ್, ಅಲ್ಲಿ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಅನ್ನೋದು ಡೀಟೇಲ್ಸ್ ಇರುತ್ತೆ. ಆಮೇಲೆ ಪೇಮೆಂಟ್ ಸಮ್ಮರಿ ಮತ್ತು ಆಕ್ಷನ್ಸ್ ಅಂತ. ಇಲ್ಲಿ ಆಪ್ಷನ್ ಎಂಟ್ರಿ ಫೀ ನೀವು ಆಲ್ರೆಡಿ 750 ಪೇ ಮಾಡಿದ್ದೀರಾ, ಅದನ್ನು ತೋರಿಸುತ್ತೆ. ಆಮೇಲೆ ನಿಮಗೆ ಅಡ್ಮಿಷನ್ ಫೀ, ಈಗ ನಿಮ್ಮ ಕಾಲೇಜಿಂದ ಅಡ್ಮಿಷನ್ ಫೀ ಅಷ್ಟು 1,20,000 ಇದ್ರೆ 1,20,000 320, 1,30,000 320 ಇದ್ರೆ ಆ ರೀತಿ. ಅಥವಾ ನಿಮ್ಗೆ ಏನಾದರೂ SNQ ಕೋಟಾ ಸಿಕ್ಕಿದ್ರೆ ಈ ರೀತಿ 32,320. ಅಥವಾ ನೀವು ಕ್ಯಾಟಗರಿ 1 ಇದ್ರೆ ನಿಮಗೆ 1,06,000 ಏನೋ ಫೀಸ್ ತೋರಿಸ್ತಾ ಇದೆ. ಆ ರೀತಿ ನಿಮಗೆ ಏನು ಫೀಸ್ ಇರುತ್ತದಲ್ಲ ಅದನ್ನ ಇಲ್ಲಿ ಇದು ಡಿಸ್ಪ್ಲೇ ಆಗ್ತದೆ. ಆಮೇಲೆ ಇಲ್ಲಿ ನೀವು ಕೆಳಗಡೆ ಮತ್ತೆ 3 ಬಾಕ್ಸ್ ಇದಾವೆ. ಇದರಲ್ಲಿ ಏನಿದೆ, ಅಕೌಂಟ್ ಡೀಟೇಲ್ಸ್ ಅಂತ ಇದೆ, ಒಂದ್ ಕಡೆ ನೋಡ್ಬೋದು. ಆಮೇಲೆ ಅಡ್ಮಿಷನ್, ಪೋಸ್ಟ್ ಅಲಾಟ್ಮೆಂಟ್ ಆಕ್ಷನ್ಸ್ ಅಂತ ಇಲ್ಲಿದಾವೆ ನೋಡಿ, ಪೋಸ್ಟ್ ಅಲಾಟ್ಮೆಂಟ್ ಆಕ್ಷನ್ಸ್. ಆಮೇಲೆ ಇಲ್ಲಿ ಮೈ ರ್ಯಾಂಕ್ಸ್ ಅಂತ ನಿಮ್ಗೆ ಏನೇನು ರ್ಯಾಂಕ್ಸ್ ಬಂದಿದೆ ಅಂತ ಇರ್ತದೆ. ಇಲ್ಲಿ ಚಾಯ್ಸ್ ಎಂಟ್ರಿ ನೋಡಿ, ನಿಮ್ಗೆ ಏನ್ ಬೇಕಾದದ್ದು ಈಗ ಇಲ್ಲಿ ನಿಮ್ಮ ಕೆಲಸ ಇರೋದು ಚಾಯ್ಸ್ ಎಂಟ್ರಿ. ಎಂಟರ್ ಚಾಯ್ಸ್ ಅಂಡ್ ಡೌನ್ಲೋಡ್ PDF. ನೋಡಿ, ನೀವೀಗ ಚಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾಗಿದೆ. ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ, ಆದ್ರೂ ಹೇಳ್ತಾ ಹೋಗ್ತೀನಿ. ಚಾಯ್ಸ್ ಎಂಟ್ರಿ ನೀವು ಎಂಟರ್ ಚಾಯ್ಸ್ ಅಂತ ಒತ್ತಿದಾಗನೇ ಅವೆಲ್ಲ ಇವು ನಿಮ್ಗೆ ಕಾಣ್ತವೆ. ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಅವ್ರು ನಿಮ್ಗೆ. ಪ್ಲೀಸ್ ಬಿ ಕಾಶಿಯಸ್ ವೈಲ್ ಎಕ್ಸರ್ಸೈಸಿಂಗ್ ಯುವರ್ ಚಾಯ್ಸ್. ಯುವರ್ ಚಾಯ್ಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಯುವರ್ ಸೀಟ್ ಅಲಾಟ್ಮೆಂಟ್. ರೀಡ್ ಈಚ್ ಆಪ್ಷನ್ಸ್ ಕೇರ್ಫುಲಿ ಬಿಫೋರ್ ಕನ್ಫರ್ಮಿಂಗ್. ಒನ್ಸ್ ಚಾಯ್ಸ್ 1 is selected and payment is completed, it cannot be changed. ನೋಡಿ, ಒಮ್ಮೆ ನೀವು ಚಾಯ್ಸ್ 1 ಅನ್ನ ತೆಗೆದುಕೊಂಡು ಪೇಮೆಂಟ್ ಮಾಡಿಬಿಟ್ರಂದ್ರೆ ಆಮೇಲೆ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಯಾರು ಚಾಯ್ಸ್ 1 ಹಾಕ್ತಾ ಇದ್ದೀರಾ, ನೋಡಿ ನನಗೆ ಕಾಲೇಜು ಸಿಕ್ಕಿದ್ದು ಬಹಳ ಇಷ್ಟ ಇದೆ, ನನಗೆ ಕೋರ್ಸ್ ಇಷ್ಟ ಇದೆ, ನಾನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂದ್ರೆ ತುಂಬಾ ವಿಚಾರ ಮಾಡಿ ನೀವು ಚಾಯ್ಸ್ 1 ಅನ್ನ ಸಿಲೆಕ್ಟ್ ಮಾಡಬೇಕು ಮತ್ತು ಪೇಮೆಂಟ್ ಮಾಡಬೇಕು. ಒಂದ್ ವೇಳೆ ನೀವು ಚಾಯ್ಸ್ 1 ಅನ್ನ ಏನೋ ಗಡಿಬಿಡಿಯಲ್ಲಿ ಸಿಲೆಕ್ಟ್ ಮಾಡಿದ್ದೀರಾ, ಆದ್ರೂ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಮತ್ತೆ ನೀವು ರಿವರ್ಸ್ ಮತ್ತೆ ವಾಪಸ್ ಬಂದು ಚಾಯ್ಸ್ 2, ಚಾಯ್ಸ್ 3 ತಗೋಬಹುದು. ಆದ್ರೆ ನೀವೇನಾದ್ರೂ ಚಾಯ್ಸ್ 1 ಅನ್ನ ಸಿಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದೀರಾ, ಪೇಮೆಂಟ್ ಕಂಪ್ಲೀಟ್ ಮಾಡಿದೀರಾ ಅಂತಂದ್ರೆ ನಿಮ್ಗೆ ರಿವರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಚಾಯ್ಸ್ ಪೇಮೆಂಟ್ ಮಾಡಿ ಆಮೇಲೆ ರಿವರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಯಾವ್ದು ಅಲಾಟೆಡ್ ಸೀಟು ಎಲ್ಲ ತೋರಿಸುತ್ತೆ. ಆಮೇಲೆ ಇಲ್ಲಿ ಚಾಯ್ಸ್ 1 ಅಂದ್ರೇನು ನೋಡಿ, ಬಹಳಷ್ಟು ಜನರಿಗೆ ಗೊತ್ತಿದೆ, ಆದ್ರೂ ನಾನು ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ಒಮ್ಮೆ ಮೇಲೆ ಇಂಗ್ಲಿಷ್ನಲ್ಲಿ ಕೊಟ್ಟಿದ್ದಾರೆ ಮತ್ತೆ ಕೆಳಗೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದೇ, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು 100% ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ, ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇರುವುದಿಲ್ಲ ಅಂತ ಯಾವ್ಯಾವ ಕೋರ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು. ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ನಂತರ ಕಾಲೇಜಿನ ಪೋರ್ಟಲ್ ಲಾಗಿನ್ ಮೂಲಕ OTP ಪಡೆದು. ನೋಡಿ, ಇಲ್ಲಿ ನನಗೆ ಇವತ್ತೊಬ್ರು ಫೋನ್ ಮಾಡಿ ಕೇಳಿದ್ರು, ಅದ್ರ ಸಲುವಾಗಿ ನನಗೆ ವಿಡಿಯೋನು ಕೂಡ ಮಾಡ್ತಾ ಇರೋದು. ನೀವು ಏನು ಶುಲ್ಕವನ್ನು ಪಾವತಿ ಮಾಡಿದ ನಂತರ ನಿಮ್ಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಷ್ಟೇ ಬರುತ್ತೆ, ನಿಮ್ಗೆ ಕಾಲೇಜಿನ ಇದು ಬರೋದಿಲ್ಲ, ಅಡ್ಮಿಷನ್ ಇದು ಬರೋದಿಲ್ಲ. ಅದಕ್ಕೆ ನೀವು ಅಡ್ಮಿಷನ್ ಇದನ್ನ ಎಲ್ಲಿ ಬರುತ್ತೆ, ಅಡ್ಮಿಷನ್ ಇದು ನಿಮಗೆ ಕಾಲೇಜ್ನಲ್ಲೇ ಸಿಗುತ್ತೆ. ನೀವು ಕಾಲೇಜ್ನಲ್ಲಿ ಹೋದ್ಮೇಲೆ ಅಲ್ಲಿ ಕೂಡ ನಿಮ್ಮ ಫೇಸ್ ರಿಕಗ್ನಿಷನ್ ಮಾಡ್ತಾರೆ. ಆನ್ಲೈನ್ ಫೇಸ್ ರಿಕಗ್ನಿಷನ್ ಮಾಡಿ ಅಲ್ಲಿ ನಿಮಗೆ ಪ್ರವೇಶ ಆದೇಶ ಡೌನ್ಲೋಡ್ ಮಾಡಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಅಂದ್ರೆ ನಿಮ್ಮ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗೋದು ಕಾಲೇಜ್ನಲ್ಲಿ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಹಿಂದಿನ ವರ್ಷ ಅಂದ್ರೆ 2024ರಲ್ಲಿ ಅಡ್ಮಿಷನ್ ಆರ್ಡರ್ ಇಲ್ಲೇ ಡೌನ್ಲೋಡ್ ಆಗ್ತಾ ಇತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಯಾವುದೇ ಇದಾಗಬಾರ್ದು ಅಂತ ತಿಳ್ಕೊಂಡು ನೀವು ಕಾಲೇಜಿಗೆ ಹೋಗ್ತಿರಲ್ಲ, ಅಲ್ಲೇ ನಿಮ್ಗೆ ಫೇಸ್ ವೆರಿಫಿಕೇಶನ್ ಮಾಡಿ ಅಲ್ಲಿ ನಿಮ್ಗೆ ಕಾಲೇಜ್ ಆರ್ಡರ್ ಡೌನ್ಲೋಡ್ ಆಗ್ತದೆ. ನೀವೇನ್ ಮಾಡ್ಬೇಕಂದ್ರೆ ಏನು ಫೀಸ್ ತುಂಬಿದ ರಿಸಿಟ್ ಅನ್ನು ತೆಗೆದುಕೊಂಡು ನಿಮ್ಮ ಎಲ್ಲಾ ದಾಖಲೆ ತೆಗೆದುಕೊಂಡು ಕಾಲೇಜಿಗೆ ಹೋಗ್ಬೇಕು.
ಕಾಲೇಜಿಗೆ ಹೋದ ನಂತರ ಅಲ್ಲೇ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತದೆ. ಯಾಕಂದ್ರೆ ಕೆಲವೊಬ್ರು ಫೀಸ್ ಪೇ ಮಾಡಿ ಸರ್ ನನಗೆ ಅಡ್ಮಿಷನ್ ಆರ್ಡರೇ ಬರ್ತಾ ಇಲ್ಲ ಅಂತ ಕಾಲ್ ಮಾಡ್ತಾ ಇದ್ದಾರೆ. ಆದ ಕಾರಣ ಅಡ್ಮಿಷನ್ ಆರ್ಡರ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಕಾಲೇಜ್ನಲ್ಲೇ ಸಿಗುತ್ತೆ. ಪರಿಣಾಮ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರೋದಿಲ್ಲ. ಯಾರು ನೀವು ಫಸ್ಟ್ ಚಾಯ್ಸ್ ಇದನ್ನ ಮಾಡಿ ಪೇಮೆಂಟ್ ಮಾಡ್ತೀರಾ, ಅಡ್ಮಿಷನ್ ಮಾಡಿಸ್ತೀರಾ, ನಿಮಗೆ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ಸ್, ಮುಂದಿನ ಯಾವುದೇ ಸುತ್ತುಗಳಲ್ಲಿ ನಿಮಗೆ ಭಾಗವಹಿಸಲಿಕ್ಕೆ ಅರ್ಹತೆ ಇರೋದಿಲ್ಲ. ಆದ ಕಾರಣ ನೀವೇನಾದ್ರೂ ಮೆಡಿಕಲ್ ಆಸ್ಪಿರೆಂಟ್ ಇದ್ದೀರಾ, ನಾನು MBBS, BAMS, BDS ಈ ರೀತಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಈಗ ಸುಮ್ಮನೆ ಅದು ಓಪನ್ ಇಲ್ಲ ಅಂತ ನಾನು ಚಾಯ್ಸ್ ಹಾಕಿದ್ದೀನಿ ಅನ್ನೋರು ಚಾಯ್ಸ್ 2 ತೆಗೆದುಕೊಂಡು ಸುಮ್ಮನೆ ಇರಬೇಕು. ಚಾಯ್ಸ್ 1 ತೆಗೆದುಕೊಳ್ಳಕ್ಕೆ ಹೋಗಬೇಡಿ, ಚಾಯ್ಸ್ 2 ತಗೊಂಡು ಹಾಗೆ ಭಾಗವಹಿಸಿ. ಮುಂದೆ ಯಾವಾಗ ಓಪನ್ ಆಗ್ತದೆ, ಈಗ ಹೇಗಿದ್ರು ನೀಟ್ ರಿಸಲ್ಟ್ ಕೂಡ ಬಂದಿದೆ ನಿಮಗೆ, ಅದು ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ಓಪನ್ ಆಗ್ತದೆ. ಅವಾಗ ನೀವು ನಿಮ್ಮ ಬೇಕಾದ ಒಂದು ಕೋರ್ಸಿನ ಇದನ್ನ ಹಾಕೋಬಹುದು. ಆದ ಕಾರಣ ನೀವು ಯಾರು ಮೆಡಿಕಲ್ ಆಸ್ಪಿರೆಂಟ್ ಇದ್ದೀರಾ ಅವರು ಚಾಯ್ಸ್ 2 ತೆಗೆದುಕೊಳ್ಳಿ. ಮತ್ತೆ ಯಾರು ಇಂಜಿನಿಯರಿಂಗ್ ಆಸ್ಪಿರೆಂಟ್ ಇದ್ದು ನಿಮಗೆ ತುಂಬಾ ಕಾಲೇಜು ಇಷ್ಟ ಇದೆ, ಕೋರ್ಸ್ ಇಷ್ಟ ಇದೆ, ಅಥವಾ ನೀವು ಯಾವುದೇ ಬೇರೆ ಈ ಏನು ಈಗೆಲ್ಲ ಒಂದು ಇದು ನಡೀತಲ್ಲ, ಬೇರೆ ಆಸ್ಪಿರೆಂಟ್ ಇದ್ರಲ್ಲ ಅವ್ರಿಗೂ ನಿಮ್ಗೆ ತುಂಬಾ ಇಷ್ಟ ಇದ್ರೆ ಮಾತ್ರ ನೀವು ಅಡ್ಮಿಷನ್ ತೆಗೆದುಕೊಳ್ಳಿ. ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಿ ನೀವು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ನಲ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆಗೋದು. ಇನ್ನು ಚಾಯ್ಸ್ 2 ನೋಡಿ, ಚಾಯ್ಸ್ 2 ಅಂದ್ರೇನು? ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ, ಆದರೆ ನಾನು ಇನ್ನೂ ಉತ್ತಮವಾದ ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಪಡೆಯುತ್ತೇನೆ. ಒಂದು ವೇಳೆ ಮುಂದಿನ 2ನೇ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಯಾವುದೇ ಸೀಟು ಹಂಚಿಕೆ ಆಗದಿದ್ದಲ್ಲಿ ಈಗಾಗಲೇ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟೇ ಉಳಿಯುತ್ತದೆ ಎಂದು ದೃಢೀಕರಿಸುತ್ತೇನೆ. ನೋಡಿ, ಚಾಯ್ಸ್ 2 ತೆಗೆದುಕೊಳ್ಳೋರಿಗೆ ಏನು ನೀವು ನೆನಪಿನಲ್ಲಿ ಇಡಬೇಕಂದ್ರೆ, ನಿಮಗೆ ಮೇಲಿನ ಕಾಲೇಜು ಸಿಗುತ್ತೆ ಅಥವಾ ಇದ್ದ ಕಾಲೇಜೇ ಇರುತ್ತೆ. ಆದ್ರೆ ಒಂದು ಏನು ಬಹಳಷ್ಟು ಜನ ನಾನು ಕೇಳ್ತಾರಂದ್ರೆ, ಈಗ ನಮಗೆ ಇನ್ನೊಂದು ಕಾಲೇಜ್ ಸಿಗುತ್ತೆ ರೌಂಡ್ 2 ನಲ್ಲಿ, ಅವಾಗ ನನಗೆ ಆ ಕಾಲೇಜ್ ಇಷ್ಟ ಇಲ್ಲ, ಮೊದಲನೇ ರೌಂಡ್ ನಲ್ಲಿ ಸಿಕ್ಕಿದ ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ, ಅದು ನಿಮಗೆ ಸಿಗೋದಿಲ್ಲ, ಅದು ಡಿಲೀಟ್ ಆಗಿ ಹೋಗಿರ್ತದೆ. ಆದ ಕಾರಣ ನಿಮಗೆ ತುಂಬಾ ವಿಚಾರ ಮಾಡಿ ನೀವು ಚಾಯ್ಸ್ 2 ಅನ್ನ ತೆಗೆದುಕೋಬೇಕು. ಚಾಯ್ಸ್ 2 ತೆಗೆದುಕೋಬೇಕಂದ್ರೆ ನಿಮ್ಮ ಮೇಲಿನ ಏನು ಆಪ್ಷನ್ ಇರ್ತಾವಲ್ಲ ಅವು ತುಂಬಾ ಉತ್ತಮವಾಗಿವೆ, ಈಗ ನನಗೆ ಸಿಕ್ಕಿದ್ರೋಕ್ಕಿಂತ ಅವು ಚೆನ್ನಾಗಿವೆ ಅಂತ ತಿಳಿದುಕೊಂಡು ನೀವು ಚಾಯ್ಸ್ 2 ಅನ್ನ ತೆಗೆದುಕೋಬೇಕು. ಚಾಯ್ಸ್ 2 ಯಾರು ತೆಗೆದುಕೋತೀರಾ ಅವರು ಏನು ಇಂಪ್ಲಿಕೇಶನ್, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಬೈ ಕೀಪಿಂಗ್ ದ ಸೀಟ್ ಅಲಾಟೆಡ್ ಆನ್ ಹೋಲ್ಡ್. ಈಗ ಏನು ಸಿಕ್ಕಿರುವಂತ ಸೀಟ್ ಅನ್ನು ಹೋಲ್ಡ್ ಮಾಡಿಕೊಂಡು ಮುಂದಿನ ರೌಂಡ್ ನಲ್ಲಿ ನೀವು ಭಾಗವಹಿಸಲಿಕ್ಕೆ ಎಲಿಜಿಬಲ್ ಇದ್ದೀರಾ, ಅರ್ಹತೆ ಪಡೆದಿದ್ದೀರಾ ಅಂತ. ಅವಾಗ ನೀವು ಇದನ್ನ ಮಾಡಿದಾಗ, ಈಗ ನಾವು ಚಾಯ್ಸ್ 2 ಒತ್ತಿದೀವಿ ಅಂತ ತಿಳ್ಕೊಳ್ಳಿ, ಅವಾಗ ಮತ್ತೆ ಇದು ಫೈನಲ್ ಕನ್ಫರ್ಮೇಶನ್ ಅನ್ನ ಕೇಳುತ್ತೆ. ನೀವು ಇಲ್ಲಿ ಬಾಕ್ಸ್ ನಲ್ಲಿ ಕನ್ಫರ್ಮ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಕನ್ಫರ್ಮ್ಡ್ ಯು ಮೇ ನೌ ಲಾಕ್ ಯುವರ್ ಚಾಯ್ಸ್ ಅಂತ ಬರುತ್ತೆ. ಲಾಕ್ ಅಂಡ್ ಕನ್ಫರ್ಮ್ ಚಾಯ್ಸ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಇಲ್ಲಿ ಕನ್ಫರ್ಮ್ ಅಂತ ಇದನ್ನ ಮಾಡಿ ಲಾಕ್ ಅಂಡ್ ಕನ್ಫರ್ಮ್ ಚಾಯ್ಸ್ ಅಂತ ಕ್ಲಿಕ್ ಮಾಡಬೇಕು. ಇನ್ನ ಇಲ್ಲಿ ಚಾಯ್ಸ್ 1 ಇದು ಮಾಡಿದವ್ರಿಗೆ ಒಂದು ಹೆಚ್ಚಿನ ಮಾಹಿತಿ ನೋಡಿ. ನಿಮ್ಗೇನು ಯಾವಾಗ ನಿಮಗೆ ಸೀಟ್ ಕನ್ಫರ್ಮ್ ಸ್ಲಿಪ್ ಮಾಡಿಕೊಂಡು ನಂತರ ಕಾಲೇಜಿನ ಪೋರ್ಟಲ್ ಲಾಗಿನ್ ಆಗಿ ಆನ್ಲೈನ್ ಫೇಸ್ ರಿಕಗ್ನಿಷನ್ ಮಾಡಿ ಪ್ರವೇಶ ಆದೇಶ ಡೌನ್ಲೋಡ್ ಮಾಡಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ಎಂದು ದೃಢೀಕರಿಸಿದರೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರೋದಿಲ್ಲ. ಈಗಾಗಲೇ ಹೇಳಿದ್ದೀನಿ ನಾನು ಇದನ್ನು. ಫಸ್ಟ್ ಸ್ಟೆಪ್ ಪೇಮೆಂಟು, ಸೆಕೆಂಡ್ ಸ್ಟೆಪ್ ಡೌನ್ಲೋಡಿಂಗ್ ದ ಕನ್ಫರ್ಮೇಷನ್ ಸ್ಲಿಪ್, ಥರ್ಡ್ ಸ್ಟೆಪ್ ರಿಪೋರ್ಟಿಂಗ್ ಟು ದ ಕಾಲೇಜ್ ಇನ್ ಪರ್ಸನ್ ಫಾರ್ ಅಡ್ಮಿಷನ್ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಮೊಬೈಲ್. ನೋಡಿ, ನೀವು ಯಾವ ಮೊಬೈಲ್ನಿಂದ ಇದನ್ನೆಲ್ಲ ಹಾಕಿದ್ದೀರಾ ಆ ಮೊಬೈಲ್ ಅಂದರೆ ಆ ಸಿಮ್ ಇರುವಂಥ ಮೊಬೈಲ್ನ ತೆಗೆದುಕೊಂಡು ಹೋಗಬೇಕು. ಫೋರ್ತ್ ಸ್ಟೆಪ್ ವೆರಿಫಿಕೇಶನ್ ಆಫ್ ದ ಫೋಟೋ ಅಂದ್ರೆ ಫೇಸ್ ರಿಕಗ್ನಿಷನ್, ದೆನ್ ವೆರಿಫಿಕೇಶನ್ ಆಫ್ ದ OTP ಸೆಂಡ್ ಟು ದ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ವಾಯಾ ವಾಟ್ಸ್ಆಪ್. Fifth step, after OTP verification, the college authority will be able to download the admission order from their login portal. ನೋಡಿ, ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ, ಕಾಲೇಜಲ್ಲೇ ನಿಮಗೆ ನಿಮ್ಮ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುವಂಥದ್ದು. ಅಡ್ಮಿಷನ್ ವಿಲ್ ಬಿ ಕನ್ಸಿಡರ್ಡ್ ಫೈನಲ್ ಓನ್ಲಿ ಆಫ್ಟರ್ ದ ಅಬೋವ್ ಸ್ಟೆಪ್ಸ್ ಆರ್ ಫಾಲೋಡ್. ಇವೆಲ್ಲ ಸ್ಟೆಪ್ಸ್ ಗಳನ್ನ ನೀವು ಇದನ್ನ ಮಾಡಿದಾಗಲೇ ನಿಮ್ಮ ಅಡ್ಮಿಷನ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ನೋಡಿ, ಪೇಮೆಂಟ್ ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಮೇಲೆ ನಿಮ್ಗೆ ಆಗ್ಲೇ 6 ಬಾಕ್ಸ್ ನಲ್ಲಿ ಮೇಲೆ ಮೂಲೆಯಲ್ಲಿ ಒಂದು ಬಾಕ್ಸ್ ಇದೆ, ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ನಿಮಗೆ ಪೇ ಆನ್ಲೈನ್ ಅಂತ ಕೊಟ್ಟಿದ್ದಾರೆ, ಚಲನ್ ಕೊಟ್ಟಿದ್ದಾರೆ. ಈಗ 32,320 ಇರುತ್ತೆ. ಮತ್ತೆ ಯಾರು ನೀವು SC ST ಇದ್ದವ್ರಿಗೆ ಓನ್ಲಿ 10 ರೂಪೀಸ್ ಇರುತ್ತೆ, ಅವರು ಆರಾಮಾಗಿ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡಿ ನಿಮ್ಮ ಒಂದು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಯಾರಿಗೆ 1 ಲಕ್ಷದ ಮೇಲಿದೆ ಅವ್ರಿಗೆ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಅವರು ಒಂದು ಆನ್ಲೈನ್ ಇದನ್ನ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇದನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವರು ಚಲನ್ ಮೂಲಕ ಪೇಮೆಂಟ್ ಮಾಡಬೇಕಾಗತ್ತೆ. ಆಗ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು. ಅದು ಯೂನಿಯನ್ ಬ್ಯಾಂಕು ಅಥವಾ HDFC ಬ್ಯಾಂಕ್ ಅಂತ ಬರುತ್ತೆ. ನೀವು 2 ಬ್ಯಾಂಕ್ ತೋರಿಸುತ್ತೆ, ನೀವು ಯಾವುದಾದ್ರೂ ಬ್ಯಾಂಕ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದನ್ನ ನೀವು ಯಾವುದೇ ಒಂದು ಗೌರ್ಮೆಂಟ್ ಬ್ಯಾಂಕು, ಆದಷ್ಟು ಗೌರ್ಮೆಂಟ್ ಬ್ಯಾಂಕ್ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. ಯಾವುದೇ ಗೌರ್ಮೆಂಟ್ ಬ್ಯಾಂಕು, ಅದು HDFC ಅಥವಾ ಯೂನಿಯನ್ ಬ್ಯಾಂಕ್ ಇದಿರಲಿ, ಅದು ಅವ್ರ ಖಾತೆ, ಏನು KA ಅವ್ರ ಖಾತೆ. ನೀವು ಯಾವುದೇ ಕೆನರಾ ಬ್ಯಾಂಕ್ ಆಯ್ತು,
ನಿಮ್ಮ ಸ್ಟೇಟ್ ಬ್ಯಾಂಕ್ ಆಯಿತು, ಯಾವುದೇ ಬ್ಯಾಂಕ್ ಆಗಲಿ, ಯಾವುದೇ ಒಂದು ಬ್ಯಾಂಕ್ನಲ್ಲಿ ನೀವು ಅದನ್ನ ತೋರಿಸಿ ಏನು ಆ ಚಲನ್ 3 ಕಾಪಿ ಇರ್ತವೆ, ಒಂದು ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ, ಬ್ಯಾಂಕ್ ಕಾಪಿ ಅಂತ 3 ಕಾಪಿ ಇರ್ತವೆ. ನೀವು ಅದನ್ನ ಅಲ್ಲಿ ಕಾಲೇಜ್ನಲ್ಲಿ ಚಲನ್ ಅನ್ನ ಇದನ್ನ ಮಾಡಿ ನೆಫ್ಟ್ ಅಥವಾ RTGS ಮಾಡಬೇಕಾಗುತ್ತೆ. ಅಲ್ಲಿ ನೆಫ್ಟ್ ಅಥವಾ RTGS ಮಾಡಿ ಅದಕ್ಕೆ ಸ್ವಲ್ಪ ಕಮಿಷನ್ ಎಲ್ಲ ಇರುತ್ತೆ ಬ್ಯಾಂಕಿಂದು, ಅದು ಎಕ್ಸ್ಟ್ರಾ ಆಗುತ್ತೆ. ಅದನ್ನ ನೀವು ಅಷ್ಟು ದುಡ್ಡು ತಗೊಂಡುಕೊಂಡು ಹೋಗಿ ನಿಮ್ಮ ಖಾತೆ ಯಾವ ಬ್ಯಾಂಕ್ನಲ್ಲಿದೆ ಅಲ್ಲಿ ಆ ಬ್ಯಾಂಕ್ನವ್ರಿಗೆ ಹೇಳಿ ಈ ರೀತಿ ಇದೆ ಅಂತ ಚಲನ್ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅವರು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಆ ರೀತಿ ನೀವು ಪೇಮೆಂಟ್ ಮಾಡಿ ಒಂದು ಚಲನ್ ಅನ್ನ ಬ್ಯಾಂಕ್ನವ್ರು ಇಟ್ಕೋತಾರೆ, ಬ್ಯಾಂಕ್ ಕಾಪಿ, ಉಳಿದಿದ್ದ ಕಾಪಿಗಳನ್ನ ನಿಮಗೆ ಕೊಡ್ತಾರೆ. ಅದನ್ನ ನೀವು ತೆಗೆದುಕೊಂಡು ಕಾಲೇಜಿಗೆ ಹೋಗಬೇಕಾಗುತ್ತೆ. ಮತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದರೆ, ಅವನು ನೀವು ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನು ಏನು ಡಾಕ್ಯುಮೆಂಟ್ ಅಂತ ಬೇಕಂದ್ರೆ ನಿಮ್ಗೆ ಹೇಳ್ತೀನಿ, ಅವೆಲ್ಲ ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.